ಹಾಯ್ ಹಲೋ ನಮಸ್ಕಾರ. SSL ಸ್ಟೇಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಇವತ್ತು ನಾವು ಫಸ್ಟ್ ಚಾಪ್ಟರ್ನ ಮೋಸ್ಟ್ ಇಂಪಾರ್ಟೆಂಟ್ PYQs ಅಂದರೆ ಈ ಫಸ್ಟ್ ಚಾಪ್ಟ್ರಲ್ಲಿ ಏನು ಬಹಳ ಮುಖ್ಯ, ಹೆಂಗೆ ಓದಬೇಕು, ಎಷ್ಟು ಮಾರ್ಕ್ಸಿಗೆ ನಾವು ಪ್ರಿಪೇರ್ ಆಗಬಹುದು, ಎಷ್ಟು ಮಾರ್ಕ್ಸನ್ನ ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ಯಾವ ಏರಿಯಾ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕಲ್ತ್ಕೋಬೇಕಾಗುತ್ತೆ, ಆ ಒಂದು ವಿಷಯಗಳನ್ನ ನಾವು ಇವತ್ತು ಈ ಕ್ಲಾಸ್ನಲ್ಲಿ ನೋಡೋಕೆ ಹೊರಟಿದ್ವಿ. ತುಂಬ ವೆಯ್ಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ. PYQs ಆಫ್ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು, ಈ ಒಂದು ಅಧ್ಯಾಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಆಧಾರಿತ ಒಂದು ಅನಾಲಿಸಿಸ್ ಅಂತಲೇ ತಗೊಳ್ಳಿ ಇದನ್ನು. ರೈಟ್, ಈ ಚಾಪ್ಟ್ರಲ್ಲಿ ಫಸ್ಟು ನಾವೇನು ಮಾಡಕ್ಕೆ ಹೊರಟಿದ್ದೀವಿ, ವಾಟ್ ಟು ಸ್ಟಡಿ ಅಂದರೆ ಈ ಚಾಪ್ಟ್ರಲ್ಲಿ ನಾವು ಏನು ಕಲಿಬೇಕು ಅಂತ ನೋಡ್ತಾ ಇದ್ದೀವಿ. ಇನ್ ದಿಸ್ ವಿಡಿಯೋ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್, ಈ ಚಾಪ್ಟ್ರಲ್ಲಿ ಅಂದರೆ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳು ಚಾಪ್ಟ್ರಲ್ಲಿ ಏನನ್ನು ನಾವು ಓದಬೇಕು ಅನ್ನೋದನ್ನು, ಅಂದರೆ ಯಾವ ಏರಿಯಾ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಯಾವ ಏರಿಯಾನ ಮಿಸ್ಸೇ ಮಾಡದೆ ಓದಬೇಕು ಅನ್ನೋದನ್ನು ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡ್ತಾ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾನು ಮತ್ತೆ ಹೇಳ್ಕೊಡ್ತೀನಿ ಕೂಡ. ಇದರಲ್ಲಿ ಫುಲ್ ವಿಡಿಯೋನ ಕೊನೆವರೆಗೂ ನೋಡಿ, ಯಾರು ಕೂಡ ಮಿಸ್ ಮಾಡಬೇಡಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ, ವಾಟ್ ಆರ್ ವಿ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ಆ್ಯಂಡ್ ದೆನ್ ನೆಕ್ಸ್ಟು ಹೌ ಮಚ್ ಮಾರ್ಕ್ಸ್ ಆರ್ ವಿ ಗೆಟಿಂಗ್ ಫ್ರಮ್ ದಿಸ್ ಚಾಪ್ಟರ್. ಈ ಚಾಪ್ಟರಿಂದ ಆಲ್ಮೋಸ್ಟ್ 4 to 5 ಮಾರ್ಕ್ಸ್ ಬರುತ್ತೆ ನಮಗೆ, 4 ರಿಂದ 5 ಅಂಕೆಗಳು ಈ ಒಂದು ಅಧ್ಯಾಯದಿಂದ ನಮಗೆ ಬರುತ್ತೆ. ಈ 4 to 5 ಮಾರ್ಕ್ಸ್ ಹೆಂಗೆ ಹೇಳ್ತಿದ್ದಾರೆ ಸರ್ ನೀವು, ಕೆಲವೊಂದು ಸರ್ತಿ 3 ಮಾರ್ಕ್ಸ್ ಕೂಡ ಬಂದಿದೆ, ಕೆಲವೊಂದು ಸರ್ತಿ 2 ಮಾರ್ಕ್ಸ್ ಕೂಡ ಬಂದಿದೆ. ಬಟ್ ಆದರೆ ಬೇಸ್ಡ್ ಆನ್ ದಿ ಪ್ರೆಸೆಂಟ್ ಸಿಲೆಬಸ್ ಆ್ಯಂಡ್ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟ್ ನಾನು ಹೇಳ್ಬೋದು ಸುಮಾರು 4 ರಿಂದ 5 ಮಾರ್ಕ್ಸನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸರಿ, 4 ರಿಂದ 5 ಮಾರ್ಕ್ಸಿನ ಎಲ್ಲೆಲ್ಲಿ ಕೇಳಬಹುದು, ಏನೇನು ಕೇಳ್ಬೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಒಂದು, ಪ್ರೂವ್ ದಟ್ ರೂಟ್ 2 ಈಸ್ ಇರ್ಯಾಷನಲ್, ರೂಟ್ 3 ಈಸ್ ಇರ್ಯಾಷನಲ್, ಆ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರ ಮೇಲೆ, ಅದೇ ಕಾನ್ಸೆಪ್ಟ್ ಮೇಲೆ ಬೇರೆ ರೀತಿ ಪ್ರಶ್ನೆಗಳು ಕೂಡ ಬರಬಹುದು. ಅಥವಾ ಇನ್ನೊಂದು ಯಾವುದು, HCF ಇಂಟು LCM ಇಸ್ ಈಕ್ವಲ್ ಟು A ಇಂಟು B, ಈ ಕಾನ್ಸೆಪ್ಟ್ ಮೇಲೆ ಬರುತ್ತೆ. 1 ಮಾರ್ಕ್ಸಿನ ಪ್ರಶ್ನೆಗಳು ಕೆಲವೊಂದು ಸರ್ತಿ ಇದರಲ್ಲಿ ಬರುತ್ತೆ, ಅದರಲ್ಲಿ ಡೆಫಿನೇಷನ್ಸ್ ಇರ್ಬೋದು, ಅಥವಾ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಅವಿಭಾಜ್ಯ ಅಪವರ್ತನೀಕರಣ, ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಬರುತ್ತೆ. ಓಕೆ ಅಲ್ವಾ? ಸೊ ಏನೇನು ಬರುತ್ತೆ ಒಂದು ಸರ್ತಿ ನೋಡ್ತಾ ಹೋಗೋಣ ನಾವು. ಫಸ್ಟ್ಗೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು, ಮೊದಲಿಗೆ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಕಾನ್ಸೆಪ್ಟ್ಗಳನ್ನ, ದಟ್ ಈಸ್ ಡೆಫಿನೇಷನ್ಸ್, ವ್ಯಾಖ್ಯಾನಗಳು. ಏನೇ ವ್ಯಾಖ್ಯಾನಗಳು, ಯಾವ್ಯಾವ ವ್ಯಾಖ್ಯಾನಗಳನ್ನ, ಯಾವ್ಯಾವ ಡೆಫಿನೇಷನ್ಸನ್ನು ನಾವು ಕಲಿಯಬೇಕು ಮಿಸ್ ಮಾಡದೆ ಅಂತ ನೋಡೋದಾದರೆ, ಮೊದಲಿಗೆ ಫಸ್ಟು ರ್ಯಾಷನಲ್ ನಂಬರ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅಂದರೆ ಭಾಗಲಬ್ಧ ಸಂಖ್ಯೆಗಳ ಒಂದು ವ್ಯಾಖ್ಯಾನ ನಮಗೆ ಬರೀಲಿಕ್ಕೆ ಬರಬೇಕು. P/Q ಫಾರ್ಮಲ್ ಯಾವುದನ್ನು ಬರಿಬಹುದು ಅದನ್ನು ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. Q ನಾಟ್ ಈಕ್ವಲ್ ಟು 0 ಅಂದರೆ Q 0ಗೆ ಸಮ ಆಗಿರಬಾರ್ದು. ಮತ್ತು P ಆ್ಯಂಡ್ Q ಶುಡ್ ಬಿಲಾಂಗ್ ಟು ಯಾವುದು, ಇಂಟೀಜರ್ಸ್ ಆಗಿರಬೇಕು. ಅಂದರೆ ಪೂರ್ಣಾಂಕಗಳಿಗೆ ಅಥವಾ ಪೂರ್ಣ ಸಂಖ್ಯೆಗಳಿಗೆ P ಮತ್ತು Q ಬಿಲಾಂಗ್ ಆಗಬೇಕು. ಈ ಡೆಫಿನೇಷನ್ ಗೊತ್ತಿರಬೇಕು. ಆಮೇಲೆ ಇರ್ಯಾಷನಲ್ ನಂಬರ್ಸ್, ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನಂತ ಗೊತ್ತಿರಬೇಕು. ಯಾವ ಸಂಖ್ಯೆಗಳನ್ನ ನಾವು P/Q ಫಾರ್ಮಲ್ ಬರೀಲಿಕ್ಕೆ ಸಾಧ್ಯವಿಲ್ಲವೋ ಆ ಸಂಖ್ಯೆಗಳನ್ನ ನಾವೇಂತ ಕರಿತೀವಿ, ಅಭಾಗಲಬ್ಧ ಸಂಖ್ಯೆಗಳು ಅಥವಾ ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದರೆ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ದ ನಂಬರ್ಸ್ ವಿಚ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್, 1 ಆ್ಯಂಡ್ ಇಟ್ ಸೆಲ್ಫ್, ಅಂದರೆ ಯಾವ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತಗಳಿರ್ತಾವೋ ಅದನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪೋಸಿಟ್ ನಂಬರ್ಸ್, ಸಂಯುಕ್ತ ಸಂಖ್ಯೆಗಳು ಅಂದ್ರೇನು, ಯಾವ ಸಂಖ್ಯೆಗಳಿಗೆ 2ಕ್ಕಿಂತ ಹೆಚ್ಚು ಅಪವರ್ತಗಳಿರ್ತಾವೋ, ಅಂದರೆ ದ ನಂಬರ್ಸ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್, ಈ ಒಂದು ನಂಬರ್ಸ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಏನು ಗೊತ್ತಿರಬೇಕು, ಕೋಪ್ರೈಮ್ ನಂಬರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಸುಮಾರು ಸರ್ತಿ ರಿಪೀಟ್ ಆಗಿರೋ ಕ್ವಶನ್ ಇದು. ಕೋಪ್ರೈಮ್ ನಂಬರ್ಸ್, ಡಿಫೈನ್ ಕೋಪ್ರೈಮ್ ನಂಬರ್ಸ್ ಅಥವಾ ವಾಟ್ ಆರ್ ಕೋಪ್ರೈಮ್ ನಂಬರ್ಸ್ ಅಂತ. 2, ಇಫ್ ಯು ಕನ್ಸಿಡರ್ 2 ಆರ್ ಮೋರ್ ಅ ಪೇರ್ ಆಫ್ ನಂಬರ್ಸ್ ಅಂತ ತೊಗೊಂಡ್ರೆ ನಾವು, ಇಫ್ ದ ಕಾಮನ್ ಫ್ಯಾಕ್ಟರ್ ಆಫ್ ದೋಸ್ 2 ನಂಬರ್ಸ್ ಈಸ್ 1, ಅವಾಗ ನಾವು ಅದನ್ನು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅಂದರೆ ಸಾಮಾನ್ಯ ಅಪವರ್ತನಗಳು, 2 ಸಂಖ್ಯೆಗಳು ಯಾವುದಾದ್ರು ಸಾಮಾನ್ಯ ಅಪವರ್ತನಗಳು 1 ಮಾತ್ರ ಇದ್ದರೆ ಅದನ್ನು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಈ ಡೆಫಿನೇಷನ್ಸ್ ಎಲ್ಲ ನಮ್ಮ ಕ್ಲಾಸ್ನಲ್ಲಿ ಪ್ರಥಮ ಕ್ಲಾಸ್ ಏನಿದೆ ಅಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀವಿ, ಬಹಳ ಮುಖ್ಯ ಆಗುತ್ತೆ. ಯಾರಲ್ಲಿ ಇನ್ನೂ ಜಾಯಿನ್ ಆಗಿಲ್ಲ, ಯು ಕ್ಯಾನ್ ಆಲ್ವೇಸ್ ಜಾಯಿನ್ ಪ್ರಥಮ ಕೋರ್ಸ್. ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಅಂದರೆ ಅಂಕಗಣಿತದ ಮೂಲಭೂತ ಪ್ರಮೇಯ, ಇದರ ಡೆಫಿನೇಷನ್ ಅಥವಾ ಇದರ ಸ್ಟೇಟ್ಮೆಂಟ್, ಹೇಳಿಕೆ ಏನಿದೆ ಅದನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದನ್ನು ಕೂಡ ಸುಮಾರು ಸರ್ತಿ ಕೇಳಿದರೆ ಫೈನಲ್ ಎಕ್ಸಾಮ್ನಲ್ಲಿ. ಸೊ ಇಷ್ಟು ಡೆಫಿನೇಷನ್ಸನ್ನು ಯಾವುದ್ಯಾವುದು, ರ್ಯಾಷನಲ್, ಇರ್ಯಾಷನಲ್, ಪ್ರೈಮ್, ಕಾಂಪೋಸಿಟ್, ಕೋಪ್ರೈಮ್ ಆ್ಯಂಡ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಇಷ್ಟು ಡೆಫಿನೇಷನ್ಸ್ನ ಮಿಸ್ಸೇ ಮಾಡದೆ ನಾವು ಓದಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಏನೇ ಬರುತ್ತೆ ಅಂತ, ನೆಕ್ಸ್ಟು ನಮಗೆ HCF ಮತ್ತು LCM ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಅವಿಭಾಜ್ಯ ಅಪವರ್ತನೀಕರಣದ ವಿಧಾನದಿಂದ ಮಾಸಾಹ ಹಾಗೂ ಲಾಸಾಹವನ್ನು ಕಂಡುಹಿಡಿಯುವ
ಒಂದು ಪ್ರಶ್ನೆಗಳು. ಆ ಪ್ರಶ್ನೆಗಳೇನಿದೆ ಅದನ್ನು ಕೂಡ ನೀವು ಲಾಸ್ಟ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು, ಪ್ರಿಪ್ರೇಟರಿ ಪೇಪರ್ ತೆಗೆದು ನೋಡಿದ್ರು, ಫೈನಲ್ ಇಯರ್ ಪೇಪರ್ ನೋಡಿದ್ರು, ಎಲ್ಲ ಕಡೆ ಈ ರೀತಿ ಕಾನ್ಸೆಪ್ಟ್ಗಳನ್ನ, ಈ ರೀತಿ ಕ್ವಶನ್ಸ್ಗಳನ್ನ, ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳನ್ನ ನಾವು ನೋಡ್ತೀವಿ. ಸೊ ಇದನ್ನು ಕೂಡ ಮಿಸ್ ಮಾಡದೆ ಓದಬೇಕಾಗುತ್ತೆ. ನೆಕ್ಸ್ಟ್ಗೆ ಈ ಕಾನ್ಸೆಪ್ಟ್ ಏನಿದೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಬಹಳ ಮುಖ್ಯ. 2 ಮಾರ್ಕ್ಸ್ಗೆ ಇದ್ರ ಮೇಲೆ ಕ್ವಶನ್ ಬರೋ ಸಾಧ್ಯತೆ ವೆರಿ ಹೈ, ಬಹಳ ಹೆಚ್ಚಿದೆ. ಎ ಇಂಟು ಬಿ ಇಸ್ ಈಕ್ವಲ್ ಟು ಮಾಸಹ ಇಂಟು ಲಾಸಹ, ಈ ಕಾನ್ಸೆಪ್ಟನ್ನು ನಾವು ಮಿಸ್ಸೇ ಮಾಡದೆ ಓದಬೇಕಾಗುತ್ತೆ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟು ಇದಂತಪ್ಪ ಸುಮಾರು ಜನ ಕಷ್ಟಪಡೋ ಕಾನ್ಸೆಪ್ಟ್ ಇದು, ವರ್ಡ್ ಪ್ರಾಬ್ಲಮ್ಸ್, ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಬೈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ರೈಟ್? ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ನ ಹೇಳಿಕೆ ಸಮಸ್ಯೆಗಳು, ಹೇಳಿಕೆ ಪ್ರಶ್ನೆಗಳು, ಇದು ಸುಮಾರು ಜನ ಕಷ್ಟಪಡ್ತಾರೆ. ಇದನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಈ ಚಾಪ್ಟರ್ನಲ್ಲಿ ಸುಮಾರು ಜನ ಮಕ್ಕಳು ಮಿಸ್ ಮಾಡೋದು ಇದನ್ನೇ, ಬರೋ ಸಾಧ್ಯತೆ ಇದೆ. ಯಾಕಂದರೆ ಲಾಸ್ಟ್ ಇಯರಲ್ಲಿ ಒಂದು ಕ್ಲೂ ಕೊಟ್ಟಿದ್ರು. ಅದಕ್ಕೆ ಮುಂಚೆ ಈ ಹೇಳಿಕೆ ಪ್ರಶ್ನೆಗಳನ್ನ ತುಂಬ ಮಾಡ್ತಿರಲಿಲ್ಲ SSLCನಲ್ಲಿ. ಬಟ್ ಲಾಸ್ಟ್ ಇಯರಲ್ಲಿ ಪ್ರಿಪ್ರೇಟ್ರಿನಲ್ಲಿ ಕೊಟ್ಟರು, ಮಾಡಲ್ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ರು. ಈ ಥರ ಎಲ್ಲ ಕಡೆ ಕೊಡ್ತಾ ಹೋಗ್ತಾ ಇದ್ದಾರೆ. ಹಂಗಂದ್ರೆ ಅರ್ಥ ಆ ವರ್ಷ ಅಂದರೆ ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ ಬಂದಿಲ್ಲ, ಬಟ್ ನೆಕ್ಸ್ಟ್ ಇಯರ್ ಯಾರು ಖಂಡಿತ ಕೊಡ್ತೀವಿ ಅನ್ನೋ ಒಂದು ಸೂಚನೆ ಥರ ಇತ್ತದು ಹಂಗೆ. ಸೊ ಹಾಗಂದರೆ ಈ ಕಾನ್ಸೆಪ್ಟ್ನ ನಾವು ಮಿಸ್ಸೇ ಮಾಡದೆ ಓದಬೇಕಾಗುತ್ತೆ. ಯಾವುದು? ಹೇಳಿಕೆ ಪ್ರಶ್ನೆಗಳು, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ರೈಟ್? ಸೊ ಎಕ್ಸಾಂಪಲ್ ಕೂಡ ನೋಡೋಣ ಒಂದು. ಸೊ ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಅಥವಾ ಪ್ರಾಡಕ್ಟ್ ಆಫ್ ಆಸ್ ದ ಪ್ರಾಡಕ್ಟ್ ಆಫ್ ಯಾವುದು? ನೀವು ಹೇಳಿ ನೋಡೋಣ. ಯಾವುದೇ ಒಂದು ಕಾಂಪೋಸಿಟ್ ನಂಬರ್ನ ನಾವು ಪ್ರಾಡಕ್ಟ್ ಆಫ್ ವಾಟ್ ವಿ ಕ್ಯಾನ್ ಎಕ್ಸ್ಪ್ರೆಸ್, ಅಂದರೆ ಯಾವುದೇ ಸಂಯುಕ್ತ ಸಂಖ್ಯೆಯನ್ನು ಡ್ಯಾಶ್ಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಬಹುದು ಅಂತ ಕೇಳ್ತಿದ್ದಾರೆ. ಸಮ ಸಂಖ್ಯೆಗಳ, ಬೆಸ ಸಂಖ್ಯೆಗಳ, ಅವಿಭಾಜ್ಯ ಸಂಖ್ಯೆಗಳ, ವರ್ಗ ಸಂಖ್ಯೆಗಳ, ಈವನ್ ನಂಬರ್ಸ್, ಆಡ್ ನಂಬರ್ಸ್, ಪ್ರೈಮ್ ನಂಬರ್ಸ್, ಸ್ಕ್ವೇರ್ ನಂಬರ್ಸ್. ಆಫ್ ಕೋರ್ಸ್ ವಿ ನೋ ದಿಸ್ ಈಸ್ ಬೇಸ್ಡ್ ಆನ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮ್ಯಾಟಿಕ್. ಸೊ ಹಂಗಂದರೆ ಅದರಲ್ಲಿ ಆ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ ಪ್ರೈಮ್ ನಂಬರ್ಸ್ ಅಂತ, ಹೌದಲ್ವಾ? ಎನಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್. ರೈಟ್? ಸೊ ಹಂಗಂದರೆ ಆಪ್ಷನ್ ಸಿ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನ ನಮಗೆ ಫೈನಲ್ ಎಕ್ಸಾಮಲ್ಲಿ ನೋಡಲಿಕ್ಕೆ ಸಿಗ್ತವೆ. ರೈಟ್? ಅದು ಬಿಟ್ಟರೆ ಪಿ ಆ್ಯಂಡ್ ಕ್ಯೂ ಆರ್ ಕೋಪ್ರೈಮ್ ನಂಬರ್ಸ್, ದೆನ್ ಎಚ್ ಸಿ ಎಫ್ ಆಫ್ ಪಿ ಸ್ಕ್ವೇರ್ ಆ್ಯಂಡ್ ಕ್ಯೂ ಸ್ಕ್ವೇರ್. ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ನ ಎಚ್ ಸಿ ಎಫ್ ಏನು ಅಂತ ಕೇಳ್ತಿದ್ದಾರೆ. ಎಚ್ ಸಿ ಎಫ್ ಆಫ್ ಪಿ ಆ್ಯಂಡ್ ಕ್ಯೂ ಏನು ಅಂತ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್ ನಮಗೆ. ಯಾಕೆ? ದೇ ಆರ್ ಟೆಲ್ಲಿಂಗ್ ದೀಸ್ ಆರ್ ಕೋಪ್ರೈಮ್ ನಂಬರ್ಸ್, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ತಿದ್ದಾರೆ. ಸಹ ಅವಿಭಾಜ್ಯ ಸಂಖ್ಯೆಗಳ ಎಚ್ ಸಿ ಎಫ್ ಏನಾಗಿರುತ್ತೆ? 1 ಆಗಿರುತ್ತೆ. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ ಬೈ ಡೆಫಿನೇಷನ್ ಆಫ್ ಕೋಪ್ರೈಮ್ ನಂಬರ್ಸ್. ಹಾಗಂದರೆ ಅವೆರಡರ ಎಚ್ ಸಿ ಎಫ್ 1 ಆಗಿರಬೇಕು. ಪಿ ಮತ್ತು ಕ್ಯೂನ ಎಚ್ ಸಿ ಎಫ್ 1 ಆದರೆ ಪಿ ಸ್ಕ್ವೇರ್ ಮತ್ತು ಕ್ಯೂ ಸ್ಕ್ವೇರ್ನ ಎಚ್ ಸಿ ಎಫ್ ಏನಾಗುತ್ತೆ? ಅದು ಕೂಡ 1 ಆಗುತ್ತೆ. ಹಂಗಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನ 1 ಮಾರ್ಕ್ಸಲ್ಲಿ ನಾವು ನೋಡಬಹುದು. ಕೆಲವೊಂದು ಸರ್ತಿ ಡೈರೆಕ್ಟಾಗೂ ಕೇಳ್ತಾರೆ, ಸ್ಟೇಟ್ಮೆಂಟ್ ಆಫ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್, ಸ್ಟೇಟ್ಮೆಂಟ್ ಆಫ್ ಪ್ರೈಮ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಅಂತ, ಅದನ್ನು ಕೂಡ ಓದ್ಕೋಬೇಕು. ಸೊ ಅದು ಬಿಟ್ಟರೆ 2 ಮಾರ್ಕ್ಸಿಗೆ ಈ ಥರ ಕೇಳ್ತೀರಾ. ನಾನು ಫುಲ್ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇಲ್ಲ ನಿಮಗೆ, ಜಸ್ಟ್ ಎಕ್ಸ್ಪ್ಲೇನ್ ಮಾಡಿ ಬಿಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಬೇಕು. ಆನ್ಸರ್ ಏನಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಕ್ವಶನ್ ಯಾವ ರೀತಿ ಇದೆ ನೋಡೋಣ. ಫೈಂಡ್ ದ ಎಚ್ ಸಿ ಎಫ್ ಆಫ್ 135, 75, 135 ಹಾಗೂ 75 ಈ ಎರಡೂ ಸಂಖ್ಯೆಗಳ ಎಚ್ ಸಿ ಎಫ್ ಅನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ದೇ ಟೆಲ್ಲಿಂಗ್ ಎಚ್ ಸಿ ಎಫ್ ಆಫ್ 135 ಆ್ಯಂಡ್ 75. ಈ ಎರಡೂ ಸಂಖ್ಯೆಗಳ ಎಚ್ ಸಿ ಎಫ್ ಎಷ್ಟು ಬರುತ್ತೆ? ಮೋಸ್ಟ್ಲಿ 15 ಏನೋ ಬರುತ್ತೆ ಅನ್ಸುತ್ತೆ, ಯಾಕಲ್ವಾ? 15 ಅಂದರೆ 135 ಅಲ್ವಾ? ಹಾಂ. ಸೊ 15 ವಿಲ್ ಬಿ ಎಚ್ ಸಿ ಎಫ್. ರೈಟ್? ಸೊ ಇವಾಗ 15 ಎಚ್ ಸಿ ಎಫ್ ಬಂತು. ನೆಕ್ಸ್ಟ್ ಹೇಳ್ತಿದ್ದಾರೆ ಆ್ಯಂಡ್ ದೆನ್ ಫೈಂಡ್ ದ ಎಲ್ ಸಿ ಎಮ್ ಆಫ್ 20 ಆ್ಯಂಡ್ ಎಚ್ ಸಿ ಎಫ್ ಆಫ್ 135 ಆ್ಯಂಡ್ 75. ಅಂದರೆ ಎಚ್ ಸಿ ಎಫ್ ಆಫ್ 135 ಮತ್ತು 75 ಇದೆಯಲ್ಲ, ಏನದು? ಇದು ಈ ನಂಬರ್ಗೆ ಮತ್ತು 20ಗೆ ಅವರು ಎಲ್ ಸಿ ಎಮ್ ಕಂಡುಹಿಡಿರಿ ಅಂತ ಹೇಳ್ತಿದ್ದಾರೆ. ಗೊತ್ತಾಗ್ತಿದೆ ಅಲ್ವಾ? ಸೊ ನಮಗೆ ಕ್ವಶನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಿರಬೇಕು. ಫಸ್ಟ್ ಅವರು ಎಚ್ ಸಿ ಎಫ್ ಕಂಡುಹಿಡಿರಿ ಇದ್ರದ್ದು, ಈ ಎರಡು ಸಂಖ್ಯೆಗಳದ್ದು. ಅದಾದಮೇಲೆ ನಂಗೆ 15 ಕನ್ಫರ್ಮ್ ಇಲ್ಲ, ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ ಏನು ಬಂತು ಆನ್ಸರ್ ಅಂತ. ಸೊ ಇಲ್ಲಿ ಫಸ್ಟು ಎಚ್ ಸಿ ಎಫ್ ಆಫ್ ದೀಸ್ 2 ನಂಬರ್ಸ್ ಕಂಡುಹಿಡಿರಿ. ಆನ್ಸರ್ ಬಂತಲ್ಲ, ಈ ಆನ್ಸರ್ಗೂ ಮತ್ತು 20ಗೆ ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್ ದ ಎಲ್ ಸಿ ಎಮ್, ಲಾಸಹವನ್ನು ಕಂಡುಹಿಡಿರಿ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಪ್ರಶ್ನೆಗಳು ಸ್ವಲ್ಪ ಟ್ವಿಸ್ಟ್ ಮಾಡಿ, ಸ್ವಲ್ಪ ಟರ್ನ್ ಮಾಡಿ ಕನ್ಫ್ಯೂಸ್ ಆಗೋ ರೀತಿ ಫೈನಲ್ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ. ಅದು ಬಿಟ್ಟರೆ ಡೈರೆಕ್ಟ್ ಕ್ವಶನ್ನು ಈ ರೀತಿ ಕೇಳ್ಬೋದು. ಇಫ್ ದ ಪ್ರಾಡಕ್ಟ್ ಆಫ್ ಎಲ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಆರ್ ಅಂತ ಹೇಳ್ಬಿಟ್ಟು ಇದು ಕೊಡ್ತಿದ್ದಾರೆ. ಹಾಗಂದರೆ ಹೆಂಗೆ ಬರ್ಕೋತೀರಾ ಡೇಟಾನ? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಈಸ್ ಈಕ್ವಲ್ ಟು 2, 3, 6 ಅಂತ ತೊಗೋತೀರಾ.
ನೆಕ್ಸ್ಟ್ ಹೇಳ್ತಿದ್ದಾರೆ ಅವರು, ಇಫ್ ದೇರ್ HCF ಇಸ್ 13 ಅಂತ ಹೇಳ್ತಿದ್ದಾರೆ. HCF 13 ಅಂತ ಹೇಳ್ತಿದ್ದಾರೆ, ಅಂದರೆ ಈ ನಂಬರು ದಿಸ್ ಈಸ್ 13 ಅಂತ ಹೇಳ್ತಿದ್ದಾರೆ. ಇವಾಗ ಅವ್ರು ಹೇಳ್ತಿದ್ದಾರೆ ದೆನ್ ಫೈಂಡ್ ದೇರ್ LCM ಅಂತ, ಅಂದರೆ ಇದು 13 ಆಯಿತು, ಈ 13 ಕೆಳಗಡೆ ಕಳಿಸಿ. LCM ಇಸ್ ಈಕ್ವಲ್ ಟು 2366 ಡಿವೈಡೆಡ್ ಬೈ 13 ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮ್ಗೆ ಏನು ಸಿಗುತ್ತೆ, ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ LCM ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ರೈಟ್. LCM ವ್ಯಾಲ್ಯೂ ಸಿಗುತ್ತೆ ನಮಗೆ. ಆಮೇಲೆ ಹೇಳ್ತಿದ್ದಾರೆ ಇಫ್ ಒನ್ ಆಫ್ ದ ನಂಬರ್ಸ್ ಈಸ್ 91 ಅಂತ ಹೇಳ್ತಿದ್ದಾರೆ. ಈ ಎರಡರಲ್ಲಿ ಅಂದರೆ ಎ ಮತ್ತು ಬಿ ಅಲ್ಲಿ ಯಾವ್ದಾದ್ರು ಒಂದು ನಂಬರ್, ಲೆಟಸ್ ಟೇಕ್ ಇಟ್ ಆಸ್ ಎ ವ್ಯಾಲ್ಯೂ 91 ಅಂತ ಹೇಳ್ತಿದ್ದಾರೆ. ಹಾಗಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ವಿಚ್ ಇಸ್ ಫೈಂಡ್ ದ ಅದರ್ ನಂಬರ್ ಅಂತ ಹೇಳ್ತೀವಿ. ಎರಡು ಸಂಖ್ಯೆಗಳ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧ 2366 ಆಗಿದ್ದಾರೆ ಮತ್ತು ಅವುಗಳ ಮಾಸಹ 13 ಆಗಿದ್ದಾರೆ. ಅವುಗಳ ಲಾಸಹವನ್ನು ಕಂಡುಹಿಡಿಯಿರಿ. ಒಂದು ಸಂಖ್ಯೆ 91 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹೆಂಗೆ ಕಂಡುಹಿಡಿತೀರಾ? ಎ ಇಂಟು ಬಿ ಇಸ್ ಈಕ್ವಲ್ ಟು HCF ಇಂಟು LCM ಅಲ್ವಾ. HCF ಇಂಟು LCM ಫುಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು 2366. ಎ ವ್ಯಾಲ್ಯೂ 91 ಅಂತ ಕೊಟ್ಟಿದ್ದಾರೆ ಇಂಟು ಬಿ. 91ನ ಕೆಳಗಡೆ ಕಳಿಸಿ, ಬಿ ಇಸ್ ಈಕ್ವಲ್ ಟು 2366 ಡಿವೈಡೆಡ್ ಬೈ 91 ಆಗುತ್ತೆ. ಹಾಗಂದರೆ ಬಿ ವ್ಯಾಲ್ಯೂ ಏನು ಬಂತಂತ ನೀವು ದಿಸ್ ಶುಡ್ ಬಿ ಕಮೆಂಟೆಡ್. ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಆಯ್ತದು, ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ನೀವು ಹಾಕ್ತೀರ. ಗೊತ್ತಾಯ್ತಲ್ವಾ ಹೆಂಗೆ ಮಾಡೋದು? HCF ಇಂಟು LCM ಈ ಒಂದು ಫಾರ್ಮುಲಾನ ಬಳಸಬೇಕು. ಇದ್ರ ಮೇಲೆ ಕೂಡ ಸುಮಾರು ಪ್ರಾಬ್ಲಮ್ಸ್ ನಮಗೆ ಬೇರೆ ಬೇರೆ ರೀತಿ ಕ್ವಶನ್ಸು ನೋಡ್ಲಿಕ್ಕೆ ಸಿಗುತ್ತೆ. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೇಲೆ ಸಿಗ್ಬೋದು, ಅಥವಾ ಈ ರೀತಿ ಕ್ವಶನ್ ಸಿಗ್ಬೋದು. ಲಾಸ್ಟಲ್ಲಿ ನೋಡಿದ್ವಲ್ಲ ಆ ರೀತಿ ಕ್ವಶನ್ಸ್ ಕೂಡ ಬರಬಹುದು. ಸರಿ, ನೆಕ್ಸ್ಟು ಇನ್ನೊಂದೇನು ಬರ್ಬೋದು, ವರ್ಡ್ ಪ್ರಾಬ್ಲಮ್ಸ್ ಬರ್ಬೋದು, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಇದು ಪ್ರಾಬ್ಲಿ ನಿಮಗೆ ಲಾಸ್ಟ್ ಇಯರಲ್ಲಿ ಪ್ರಿಪ್ರೇಟರಿಲೆಲ್ಲ ಕೊಟ್ಟಿದ್ರೆ ಅನ್ಸುತ್ತೆ. ಏನು ಹೇಳ್ತೀರ ನೋಡೋಣ ಒಂದು ಸರ್ತಿ ಯಾವ ರೀತಿ ಬರ್ಬೋದು ಪ್ರಶ್ನೆಗಳು. ಇಲ್ಲೊಂದು ಶಾರ್ಟ್ ಟ್ರಿಕ್ ಇದೆ, ಆ ಶಾರ್ಟ್ ಟ್ರಿಕ್ನು ಕೂಡ ನಾವು ಗಮನಿಸೋಣ. ಇಲ್ಲಿ ನೋಡಿ, ದ ಫ್ಲೋರ್ ಆಫ್ ಎನ್ ಆಡಿಟೋರಿಯಂ ಇಸ್ ಟು ಬಿ ಪೇವ್ಡ್ ಕಂಪ್ಲೀಟ್ಲಿ ವಿತ್ ಸ್ಕ್ವೇರ್ ಟೈಲ್ಸ್. ಅಂದರೆ ಒಂದು ಆಡಿಟೋರಿಯಂ ಇದೆ, ಆಡಿಟೋರಿಯಂ ಯಾವ ಶೇಪಲ್ಲಿದೆ? ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ, ಓಕೆನಾ. ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದ ಫ್ಲೋರ್ ಆರ್ 112, 112, 72, ರೈಟ್. ಸೊ ಫೈಂಡ್ ದ ಮ್ಯಾಕ್ಸಿಮಮ್ ಸೈಡ್ ಲೆಂತ್ ಆಫ್ ಸ್ಕ್ವೇರ್ ಟೈಲ್ಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಬೇಸಿಕಲಿ ಇಲ್ಲಿ ಸ್ಕ್ವೇರ್ಗಳನ್ನ ಹಾಕ್ತಾ ಹೋಗ್ಬೇಕು. ಹಿಂಗೆ ಈ ರೀತಿ ಸ್ಕ್ವೇರ್ಗಳನ್ನ ಹಾಕ್ತಾ ಹೋಗ್ಬೇಕು. ಫುಲ್ ಏನಂತಿದೆ ಫುಲ್ ಫ್ಲೋರ್ಗೆ ನಾವು ಟೈಲ್ಸ್ಗಳನ್ನ ಹಾಕ್ತಾ ಹೋಗ್ಬೇಕು. ಆ ಟೈಲ್ಸ್ಗಳು ನಮಗೆ ಸ್ಕ್ವೇರ್ ಫಾರ್ಮಲ್ಲಿ ಇದ್ದಾವೆ. ಓಕೆ, ಆಲ್ಸೋ ಕ್ಯಾಲ್ಕುಲೇಟ್ ದ ಟೋಟಲ್ ನಂಬರ್ ಆಫ್ ಟೈಲ್ಸ್ ರಿಕ್ವೈರ್ಡ್. ಇದಕ್ಕೆ ಬರೋಣ. ಫಸ್ಟು ನಾವು HCF ಮಾಡಬೇಕಾ LCM ಮಾಡಬೇಕಾ? ಒಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ ಅಂತ ಹೇಳಿದೆ ನಾನು ನಿಮಗೆ. ಪ್ರಶ್ನೆಯಲ್ಲಿ ಇದು ಯಾವಾಗಲೂ ವರ್ಕ್ ಆಗಲ್ಲ, ಕೆಲವೊಂದು ಸರ್ತಿ ಮಾತ್ರ ವರ್ಕ್ ಆಗುತ್ತೆ. ಯಾವಾಗ ಪ್ರಶ್ನೆಯಲ್ಲಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅಂತ ಕೊಟ್ಟಿರ್ತಾರೋ ಆವಾಗ ಮ್ಯಾಕ್ಸಿಮಮ್ ಅಂದರೆ ಯು ವಿಲ್ ಆಲ್ವೇಸ್ ಫೈಂಡ್ HCF. ಮಿನಿಮಮ್ ಅಂದರೆ LCMನ ಫೈಂಡ್ ಔಟ್ ಮಾಡ್ತೀವಿ. ಇದು ಯಾವಾಗಲೂ ವರ್ಕೌಟ್ ಆಗುತ್ತೆ ಸರ್? ಯಾವಾಗಲೂ ವರ್ಕೌಟ್ ಆಗಲ್ಲ ಪುಟ. ಯಾವಾಗ ವರ್ಕೌಟ್ ಆಗುತ್ತೆ? ಕೆಲವೊಂದು ಸರ್ತಿ, ಅಂದರೆ ಕ್ವಶನಲ್ಲೇ ಕೊಟ್ಟಿರೋ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ, ಅವಾಗ ಯೂಸ್ ಮಾಡ್ಬೋದು ಇದನ್ನ. ಇಲ್ಲ ಅಂದರೆ ನಾವು ಪ್ರಶ್ನೆ ಅರ್ಥ ಮಾಡಿಕೊಂಡು ಮಾಡಬೇಕಾಗುತ್ತೆ. ಅದು ಹೆಂಗೆ ಅಂತ ನಾನು ಆಬ್ವಿಯಸ್ಲಿ ನಾವೆಲ್ಲ ನಮ್ಮ ಪ್ರಥಮ ಕೋರ್ ಅಥವಾ ಪ್ರಥಮ ಕೋರ್ ಪ್ಲಸ್ ಸ್ಟೂಡೆಂಟ್ಸ್ ಯಾರಿದ್ರೆ ಅವ್ರಿಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ಹೆಂಗೆ ಮಾಡ್ತೀವಿ ಅಂತ. ನಮ್ಮ ಆನ್ಸರು ಜಾಸ್ತಿ ಬರುತ್ತೆ ಅಂದರೆ LCM ಮಾಡಬೇಕು, ಕಡಿಮೆ ಬರುತ್ತೆ ಅಂದರೆ HCF ಮಾಡಬೇಕು, ಕೊಟ್ಟಿರೋ 2 ಸಂಖ್ಯೆಗಳಿಗಿಂತ. ಅದು ನಮಗೆ ಆಲ್ರೆಡಿ ಗೊತ್ತಿದೆ. ಅಕಸ್ಮಾತ್ ಒಂದು ಶಾರ್ಟ್ ಟ್ರಿಕ್ ಥರ ಹೇಳಿದೆ ನಾನು. ಅಕಸ್ಮಾತ್ ನಿಮಗೆ ಅದು ಕಷ್ಟ ಆಗ್ತಿದೆ ಅಂದರೆ ಜಸ್ಟ್ ಇದನ್ನ ಜ್ಞಾಪಕಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಅಂತ ಕೊಟ್ಟರೆ HCF ಮಾಡಬೇಕು, ಮಿನಿಮಮ್ ಅಂತ ಕೊಟ್ಟರೆ LCM ಮಾಡಬೇಕು. ಅಂದರೆ ಇಲ್ಲೇನಂತ ಕೊಟ್ಟಿದ್ದಾರೆ? ಫೈಂಡ್ ದ ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಏನು ಮಾಡಬೇಕು ಇವಾಗ? HCF ಮಾಡಬೇಕು, LCM ಮಾಡಬೇಕಾ? ಮ್ಯಾಕ್ಸಿಮಮ್ ಅಂದರೆ HCF ಮಾಡಬೇಕು. ದಟ್ ಮೀನ್ಸ್ ವಿ ಹ್ಯಾವ್ ಟು ಫೈಂಡ್ HCF ಫಾರ್ ದಿಸ್ ಕ್ವಶನ್. 112 ಮತ್ತು 72ಗೆ HCF ಅನ್ನು ಕಂಡುಹಿಡಿತೀವಿ. ಆ ಬರೋ HCF ಏನದು? ಇಟ್ ವಿಲ್ ಬಿ ದ ಸೈಡ್. ಅಂದರೆ ಇವಾಗ ಒಂದು ಸ್ಕ್ವೇರ್ ಟೈಲ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಈ ಟೈಲ್ಸಿನ ಒಂದು ಸೈಡ್ ಆಗಿರುತ್ತೆ ವಿಚ್ ವಿಲ್ ಬಿ 72 ಮತ್ತು 112ಗೆ ಯಾವ ನಂಬರ್ ಬರುತ್ತೆ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ನೀವು ಮಾಡಿ ಅದನ್ನು, ರೈಟ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲೆಟಸ್ ಟೇಕ್ 12 ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. 12. ಸೊ ಇವಾಗ ಇದ್ರ ಏರಿಯಾ ಕಂಡುಹಿಡಿಯೋದು ಈಸಿನಾ? ಈ ಫುಲ್ ಏರಿಯಾಗೆ ಈ ಏರಿಯಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಹಂಗಂದ್ರೆ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವಯರ್ ಮಾಡಿದ್ರೆ ಆವಾಗ ನಮಗೆ ಎಷ್ಟು ಈ ರೀತಿ ಟೈಲ್ಸ್ಗಳು ಬೇಕಾಗ್ತವೆ, ಎಷ್ಟು ಈ ರೀತಿ ಚೌಕಗಳು ನಮಗೆ ಅವಶ್ಯಕತೆ ಬೀಳುತ್ತೆ ಅನ್ನೋದು ಸಿಗುತ್ತೆ. ಸೊ ಫಸ್ಟು ನಾವು HCF ಮಾಡಬೇಕು. HCF ಮಾಡಾದ್ಮೇಲೆ ಏರಿಯಾ ಆಫ್
ದಿಸ್ ಸ್ಕ್ವೇರ್ ಕಂಡುಹಿಡಬೇಕು, ಅಂದರೆ ಈ ಚೌಕದ ವಿಸ್ತೀರ್ಣ ಕಂಡುಹಿಡಬೇಕು. ಆಮೇಲೆ ಈ ಆಡಿಟೋರಿಯಮನ್ನು ಅಂದರೆ ಸಭಾಂಗಣದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಏರಿಯಾ ಆಫ್ ಆಡಿಟೋರಿಯಂ ಡಿವೈಡೆಡ್ ಬೈ ಏರಿಯಾ ಆಫ್ ಸ್ಕ್ವೇರ್ ಮಾಡಬೇಕು, ವಿಚ್ ಈಸ್ ಅಂದರೆ ಸಭಾಂಗಣದ ವಿಸ್ತೀರ್ಣ ಡಿವೈಡೆಡ್ ಬೈ ಚೌಕದ ವಿಸ್ತೀರ್ಣ ಮಾಡಬೇಕು. ಆವಾಗ ಎಷ್ಟು ಸಂಖ್ಯೆಯ ಚೌಕಗಳು ಬೇಕಾಗ್ತವೆ ಅಂತ ಗೊತ್ತಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನ ನಾವು ಫೈನಲ್ ಎಕ್ಸಾಮಲ್ಲಿ 2 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸುಮಾರು ಮನೆ ಆಲ್ಮೋಸ್ಟ್ 80% ಚಾನ್ಸ್ ಇದೆ ಅಂತ ಇಟ್ಕೊಳ್ಳಿ ಈ ವರ್ಷ ಬರಲಿಕ್ಕೆ ಈ ರೀತಿ ಪ್ರಶ್ನೆಗಳು. ಸೊ ಈ ರೀತಿ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿಗೆ ರ್ಯಾಷನಾಲಿಟಿ ಮೇಲೆ ಇದ್ದಂಥ ಕಾನ್ಸೆಪ್ಟ್ಗಳು ಮುಗಿಯುತ್ತೆ ನಮಗೆ. ಸೊ ನೆಕ್ಸ್ಟ್ ಪಾರ್ಟು ಅದು 3 ಮಾರ್ಕ್ಸ್ ಇಲ್ಲಿವರೆಗೂ ನೋಡಿದ್ದೀವಿ ನಾವು. ನೆಕ್ಸ್ಟ್ ಇನ್ನು 2 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ, ಅದು ಡೆಫಿನೆಟ್ಲಿ ಫಿಕ್ಸ್. ಇದು ಎಲ್ಲಿಂದ ಬರುತ್ತೆ ಅಂದರೆ ಪ್ರೂವ್ ದ್ಯಾಟ್ ರೂಟ್ ಈಸ್ ಅನ್ ಇರ್ಯಾಷನಲ್ ನಂಬರ್. ಇದು ರೂಟ್ 2 ಆಗ್ಬೋದು, ರೂಟ್ 3 ಆಗ್ಬೋದು, ರೂಟ್ 5 ಆಗ್ಬೋದು, ರೂಟ್ 7 ಆಗ್ಬೋದು, ಈ ಯಾವುದೇ ನಂಬರ್ಸ್ ಆಗ್ಬೋದು. ಬಟ್ ಸೇಮ್ ಸ್ಟೆಪ್ಸು ಎಲ್ರಿಗೂ ಗೊತ್ತಿದೆ. ಇದು ಯಾರಿಗೆಲ್ಲ ಗೊತ್ತಿಲ್ಲ, ನಮ್ಮ ಸ್ಕ್ವೇರ್ ರೂಟ್ ಆಫ್ 2 ಪ್ರೂವ್ ದಟ್ ರೂಟ್ 2 ಈಸ್ ಇರ್ಯಾಷನಲ್ ನಂಬರ್ ಅಂತಲೇ ಒಂದು ಎಕ್ಸ್ಕ್ಲೂಸಿವ್ಲಿ ವಿಡಿಯೋ ಮಾಡಿದ್ದೀನಿ. ಆ ಕ್ಲಾಸನ್ನು ನೀವೆಲ್ಲರೂ ಕೂಡ ಇವಾಗಲೇ ಹೋಗಿ ನೋಡಿ ಅದರಲ್ಲಿ ಕಾನ್ಸೆಪ್ಟ್ನ ಕಲ್ತ್ಕೊಳ್ಳಿ. ಸೊ ದಿಸ್ ಈಸ್ ಫಾರ್, ಇದು ಆ್ಯಕ್ಚುಲಿ 3 ಮಾರ್ಕ್ಸ್ ಕ್ವಶನ್ನು, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಮೇಲೆ ಹೋಗುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಇದನ್ನು 2 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು ಅಥವಾ 3 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ಇದೊಂದು 3 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಆಮೇಲೆ ಅದೇ ಕಾನ್ಸೆಪ್ಟ್ ಮೇಲೆ 2 + ರೂಟ್ 3, 5 - ರೂಟ್ 2 ಈ ರೀತಿ ಕ್ವಶನ್ಸ್ಗಳು ಕೂಡ ಬರಬಹುದು. ಇದು ಕೂಡ 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ. ಈ ಕಾನ್ಸೆಪ್ಟ್ನು ಕೂಡ ಅಂದರೆ ಈ ಕ್ವಶನ್ಸ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲೇ ಡಿಸ್ಕಸ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದ್ಯಾಟ್ ವಿಡಿಯೋ, ರೈಟ್. ಸೊ ಈ ಕಾನ್ಸೆಪ್ಟ್ಸ್ಗಳು ನಮಗೆ 2 ಮಾರ್ಕ್ಸ್ಗೆ ಅಥವಾ ಕೆಲವೊಂದು ಸರ್ತಿ 3 ಮಾರ್ಕ್ಸ್ಗೂ ಕೂಡ ಪ್ರೂವ್ ದ್ಯಾಟ್ ಇರ್ಯಾಷನಲ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಅಭಾಗಲಬ್ಧ ಸಂಖ್ಯೆಗಳ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಇಷ್ಟು ಈ ಚಾಪ್ಟರಿಂದ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕಾನ್ಸೆಪ್ಟ್ಸ್ಗಳು ಕೂಡ ಕವರ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕಷ್ಟ ಆಗ್ತಿದೆ ಅಂದರೆ ಡೆಫಿನೆಟ್ಲಿ ವಿ ಆರ್ ಹಿಯರ್ ಟು ಹೆಲ್ಪ್ ಯು. ಪ್ರಥಮ ಕೋರ್ಸನ್ನು ಇನ್ನೂ ಕೂಡ ಜಾಯಿನ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ನೌ ಓನ್ಲಿ, ಇಟ್ ವಿಲ್ ಬಿ ಡೆಫಿನೆಟ್ಲಿ ವರ್ತ್ ಇಟ್. ಸೊ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಕ್ಲಾಸನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಪಾಲಿನಾಮಿಯಲ್ಸ್ನ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು.